ನೋಡಿ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಬಿ.ವೈ. ವಿಜೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷರು. ಸೊ ರಾಜ್ಯ ಬಿಜೆಪಿಯಲ್ಲಿ ಬಿಕ್ಕಟ್ಟು ಬೆನ್ನಲ್ಲೇ ಈ ಭೇಟಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ತೀವ್ರ ಕುತೂಹಲ ಕೂಡ ಮೂಡಿಸ್ತಾ ಇರುವಂತದ್ದು ಮೋದಿ ಹಾಗೆ ಬಿ.ವೈ. ಅವರ ಭೇಟಿ. ಸಂಸತ್ ಭವನದಲ್ಲಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ. ರಾಜ್ಯದಲ್ಲೂ ಕೂಡ ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಜೊತೆಗೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಭುಗಿಲೆಟ್ಬಿಟ್ಟಿದೆ ಬಣ ರಾಜಕೀಯ ಬಡಿದಾಟ. ಸೊ ಈ ಹಿಂದೆ ಕೂಡ ದೆಹಲಿಗೆ ಹೋಗಿದ್ರು ಬಿ.ವೈ. ವಿಜೇಂದ್ರ ಅವರು, ಆದ್ರೆ ನಾಯಕರನ್ನ ಭೇಟಿ ಆಗೋಕ್ಕಾಗ್ಲಿಲ್ಲ. ಹೈಕಮಾಂಡ್ ಭೇಟಿಗೆ ಎಲ್ಲೊಂದ್ ಕಡೆ ಸಮಯ ಸಿಕ್ಕಿಲ್ಲ, ಆದ್ರೆ ವಾಪಸ್ ಆಗ್ಬಿಟ್ರು. ಸೊ ಇಲ್ಲಿ ಮ್ಯಾಟ್ರ್ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಸುವರ್ಣಸೌಧದಲ್ಲಿ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಸೊ ಈ ಹೊತ್ತಲ್ಲೇ ಅದು ಕೂಡ ಇವರು ವಿರೋಧ ಪಕ್ಷದವರು. ಸೊ ಬಿಜೆಪಿಯ ರಾಜ್ಯಾಧ್ಯಕ್ಷ ಬೇರೆ, ಜೊತೆಗೆ ಸಿಟ್ಟಿಂಗ್ MLA. ಸೊ ಇಂತಹ ಸಂದರ್ಭದಲ್ಲಿ ಈ ಭೇಟಿ ಆಗಿರುವಂತದ್ದು, ಅದು ದೆಹಲಿಗೆ ಹೋಗ್ಬಿಟ್ಟು ಸೊ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಎಲ್ಲೊಂದ್ ಕಡೆ ನಿನ್ನೆಷ್ಟೇ ನೋಡಿದ್ವಿ ನಾವು, ಬಣ ಬಡಿದಾಟ ಜೋರಾಗ್ತಾ ಇದೆ. ಈ ಸುವರ್ಣಸೌಧದಲ್ಲಿ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು, ಜೊತೆಗೆ ಈ ಬಿ.ವೈ. ವಿಜೇಂದ್ರ ಅವರು ಕೂಡ ದೂರದಿಂದನೇ ಅಲ್ಲಲ್ಲೇ ನೋಡ್ಕೊಂಡು ನಮಸ್ಕಾರ ಮುಗುಳ್ನಂಗೆ ಎಲ್ಲವನ್ನೂ ನೋಡಿದ್ವಿ. ಸೊ ಈಗ ಎಲ್ಲೋ ಒಂದ್ ಕಡೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರ ಹಾಗಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎನ್ನುವಂತ ಚರ್ಚೆ ಈಗ ಹುಟ್ಟು ಆಗ್ತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಒಂದ್ ಕಡೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ, ಜೊತೆಗೆ ವಿರೋಧ ಪಕ್ಷದವರು ಇವರು, ಸೊ ಜೊತೆಗೆ ಸಿಟ್ಟಿಂಗ್ MLA, ಬಿಜೆಪಿ ರಾಜ್ಯಾಧ್ಯಕ್ಷ. ಸೊ ಈ ಸಂದರ್ಭದಲ್ಲಿ ಎಷ್ಟೊಂದು ಪ್ರೆಷರ್ ಇದೆಯಾ ಹಾಗಾದ್ರೆ ಈ ದೆಹಲಿಗೆ ಹೋಗಿ ಭೇಟಿ? ಏನ್ ಮಹತ್ವವನ್ನ ಪಡಿತಾ ಇದೆ ಈ ಭೇಟಿ? ಜೊತೆಗೆ ಇನ್ಸೈಡ್ ಮಾಹಿತಿಯನ್ನು ಲಭ್ಯವಾಗ್ತಾ ಇದೆ. ನಿಕೇಶ್, ಖಂಡಿತ ಏನು ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲ ಎದ್ದಿರುವಂತದ್ದು ಈಗ ನಿನ್ನೆ ಕೊಟ್ಟಂತ ಹೇಳಿಕೆಗಳು, ಏನು ಯತ್ನಾಳ್ ಅವರು ಇರಬಹುದು, ಹಾಗೆ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಇರಬಹುದು. ಈ ಹೇಳಿಕೆಗಳು ಬಹಳಷ್ಟು ಚರ್ಚೆಗೂ ಕೂಡ ಆಗ್ತಾ ಇರತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಅಲ್ಲಿ ಅಧಿವೇಶನ ಕೂಡ ನಡೀತಾ ಇರತಕ್ಕಂಥದ್ದು. ಅಧಿವೇಶನದಲ್ಲಿ ಏನು ವಿರೋಧ ಪಕ್ಷದ ನಾಯಕರು ಇರಬೇಕಾಗುತ್ತೆ, ಆದ್ರೆ ದಿಢೀರ್ ದೆಹಲಿ ಭೇಟಿ ಏನಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ಇಂದು ಭೇಟಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಕುತೂಹಲವನ್ನ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಭೇಟಿಯ ಹಿನ್ನೆಲೆಯನ್ನ ಇನ್ಸೈಡ್ ಮಾಹಿತಿಯನ್ನು ನೋಡೋದಾದ್ರೆ, ಏನು 1 ವರ್ಷವನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರಾಗಿ, ಹಾಗಾಗಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಬಟ್ ಈಗಿನ ದಿಢೀರ್ ಭೇಟಿ ಏನಿದೆ ಇದೀಗ ರಾಜಕೀಯದಲ್ಲಿ ಅಂದ್ರೆ ಬಿಜೆಪಿಯ ಒಳಜಗಳ ಏನಿದೆ ಅದು ಮತ್ತಷ್ಟು ಹೆಚ್ಚಾಯಿತು. ಆ ಹಿನ್ನೆಲೆಯಲ್ಲಿ ಏನು ಒಂದು ಮನವಿ, ಏನು ಒಂದು ಈ ಒಂದು ಪ್ರಕರಣಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರ ಮೇಲೆ ಇರಬಹುದು, ಹಾಗೇನೆ ಯತ್ನಾಳ್ ಬಣದ ಒಂದಷ್ಟು ನಾಯಕರು ಕೊಟ್ಟಂತ ಹೇಳಿಕೆಗಳ ವಿಚಾರವಾಗಿ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರು, ಅದರ ಜೊತೆಗೆ ಒಂದಷ್ಟು ವರಿಷ್ಠರನ್ನ ಭೇಟಿ ಮಾಡಿ ಏನು ಬಿಜೆಪಿ ವರಿಷ್ಠರು ಕೂಡ ಅವರ ಜೊತೆ ಮಾತುಕತೆಯನ್ನ ಮಾಡಿದ್ರು. ಆದ್ರೆ ಸಂಧಾನ ಕೂಡ ಯಾವುದೇ ರೀತಿಯಾದಂತಹ ಫಲಶ್ರುತಿಯನ್ನ ಕೊಡ್ಲಿಲ್ಲ. ಹಾಗಾಗಿ ಮತ್ತಷ್ಟು ವಿಚಾರಗಳು ಕೂಡ ಚರ್ಚೆ ಆದವು. ತದನಂತರದಲ್ಲಿ ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಕೂಡ ಇವರ ವಿರುದ್ಧ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕೇವಲ 15 ನಿಮಿಷ ಮೋದಿ ಜೊತೆ ಬಿ.ವೈ. ವಿಜೇಂದ್ರ ಅವರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೋದಿ ಭೇಟಿ ಇನ್ಸೈಡ್ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಬಣದ ರಾಜಕೀಯ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಜೊತೆಗೆ ಪಕ್ಷದ ಸಂಘಟನೆ ಬಗ್ಗೆ ನೀವು ಗಮನ ಕೊಡಿ, ಉಳಿದಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ನರೇಂದ್ರ ಮೋದಿ ಅವರು ಬಿ.ವೈ. ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. ಬಿ.ವೈ. ವಿಜೇಂದ್ರ ಅವರಿಗೆ ಪ್ರಧಾನಿ ಮೋದಿ ಅಭಯವನ್ನ ಸೂಚಿಸಿದ್ದಾರೆ. ಕೇವಲ ಬಣ ರಾಜಕೀಯ ಮಾತ್ರ ಅಲ್ಲ, ಜೊತೆಗೆ 150 ಕೋಟಿ ರೂಪಾಯಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬಿಜೆಪಿಯವರಿಗೂ ದೊಡ್ಡ ಅಸ್ತ್ರ ಸಿಕ್ಕಿರುವಂತದ್ದು. ಕಾಂಗ್ರೆಸ್ನವರೇ ಆಫರ್ ಕೊಟ್ಟಿದ್ರು 105 ಕೋಟಿ ಅಂತ ಈ ಮಾಣಿಪ್ಪಾಡಿ ಅವರು ಒಂದು ದೊಡ್ಡ ಆರೋಪವನ್ನು ಮಾಡಿದ್ರು. ಈ ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗಿದೆ. ನೋಡಿ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಬಿ.ವೈ. ವಿಜೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷರು. ಸೊ ರಾಜ್ಯ ಬಿಜೆಪಿಯಲ್ಲಿ ಬಿಕ್ಕಟ್ಟು ಬೆನ್ನಲ್ಲೇ ಈ ಭೇಟಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ತೀವ್ರ ಕುತೂಹಲ ಕೂಡ ಮೂಡಿಸ್ತಾ ಇರುವಂತದ್ದು ಮೋದಿ ಹಾಗೆ ಬಿ.ವೈ. ಅವರ ಭೇಟಿ. ಸಂಸತ್ ಭವನದಲ್ಲಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ. ರಾಜ್ಯದಲ್ಲೂ ಕೂಡ ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಜೊತೆಗೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಭುಗಿಲೆಟ್ಬಿಟ್ಟಿದೆ ಬಣ ರಾಜಕೀಯ ಬಡಿದಾಟ. ಸೊ ಈ ಹಿಂದೆ ಕೂಡ ದೆಹಲಿಗೆ ಹೋಗಿದ್ರು ಬಿ.ವೈ. ವಿಜೇಂದ್ರ ಅವರು, ಆದ್ರೆ ನಾಯಕರನ್ನ ಭೇಟಿ ಆಗೋಕ್ಕಾಗ್ಲಿಲ್ಲ. ಹೈಕಮಾಂಡ್ ಭೇಟಿಗೆ ಎಲ್ಲೊಂದ್ ಕಡೆ
ಸಮಯ ಸಿಕ್ಕಿಲ್ಲ, ಆದ್ರೆ ವಾಪಸ್ ಆಗ್ಬಿಟ್ರು. ಸೊ ಇಲ್ಲಿ ಮ್ಯಾಟ್ರ್ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಸುವರ್ಣಸೌಧದಲ್ಲಿ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಸೊ ಈ ಹೊತ್ತಲ್ಲೇ ಅದು ಕೂಡ ಇವರು ವಿರೋಧ ಪಕ್ಷದವರು, ಸೊ ಬಿಜೆಪಿಯ ರಾಜ್ಯಾಧ್ಯಕ್ಷ ಬೇರೆ, ಜೊತೆಗೆ ಸಿಟ್ಟಿಂಗ್ MLA. ಸೊ ಇಂಥ ಸಂದರ್ಭದಲ್ಲಿ ಈ ಭೇಟಿ ಆಗಿರುವಂಥದ್ದು, ಅದು ದೆಹಲಿಗೆ ಹೋಗ್ಬಿಟ್ಟು ಸೊ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕೆಲವೊಂದ್ ಕಡೆ ನಿನ್ನೆಷ್ಟೇ ನೋಡಿದ್ವಿ ನಾವು, ಬಣ ಬಡಿದಾಟ ಜೋರಾಗ್ತಾ ಇದೆ. ಈ ಸುವರ್ಣಸೌಧದಲ್ಲಿ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು, ಜೊತೆಗೆ ಈ BY ವಿಜೇಂದ್ರ ಅವರು ಕೂಡ ದೂರದಿಂದನೇ ಅಲ್ಲಲ್ಲೇ ನೋಡ್ಕೊಂಡು ನಮಸ್ಕಾರ ಮುಗುಳ್ನಂಗೆ ಎಲ್ಲವನ್ನೂ ನೋಡಿದ್ವಿ. ಸೊ ಈಗ ಎಲ್ಲವೊಂದ್ ಕಡೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರೆ ಹಾಗಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎನ್ನುವಂತ ಚರ್ಚೆ ಈಗ ಹುಟ್ಟು ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಒಂದ್ ಕಡೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ, ಜೊತೆಗೆ ವಿರೋಧ ಪಕ್ಷದವರು ಇವರು, ಸೊ ಜೊತೆಗೆ ಸಿಟ್ಟಿಂಗ್ MLA ಬಿಜೆಪಿ ರಾಜ್ಯಾಧ್ಯಕ್ಷ. ಸೊ ಈ ಸಂದರ್ಭದಲ್ಲಿ ಎಷ್ಟೊಂದು ಪ್ರೆಷರ್ ಇದೆಯಾ ಹಾಗಾದ್ರೆ ಈ ದೆಹಲಿಗೆ ಹೋಗಿ ಭೇಟಿ, ಏನ್ ಮಹತ್ವವನ್ನ ಪಡಿತಾ ಇದೆ ಈ ಭೇಟಿ, ಜೊತೆಗೆ ಇನ್ಸೈಡ್ ಮಾಹಿತಿ ಏನ್ ಲಭ್ಯವಾಗ್ತಾ ಇದೆ? ನಿಕೇಶ್, ಖಂಡಿತ ಏನು ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲ ಎದ್ದಿರುವಂತದ್ದು ಈಗ ನಿನ್ನೆ ಕೊಟ್ಟಂತ ಹೇಳಿಕೆಗಳು, ಏನು ಯತ್ನಾಳ್ ಅವರು ಇರಬಹುದು, ಹಾಗೆ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಇರಬಹುದು. ಈ ಹೇಳಿಕೆಗಳು ಬಹಳಷ್ಟು ಚರ್ಚೆಗೂ ಕೂಡ ಆಗ್ತಾ ಇರತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಅಲ್ಲಿ ಅಧಿವೇಶನ ಕೂಡ ನಡೀತಾ ಇರತಕ್ಕಂಥದ್ದು. ಅಧಿವೇಶನದಲ್ಲಿ ಏನು ವಿರೋಧ ಪಕ್ಷದ ನಾಯಕರು ಇರಬೇಕಾಗತ್ತೆ, ಆದ್ರೆ ದಿಢೀರ್ ದೆಹಲಿ ಭೇಟಿ ಏನಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ಇಂದು ಭೇಟಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಕುತೂಹಲವನ್ನ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಭೇಟಿಯ ಹಿನ್ನೆಲೆಯನ್ನ ಇನ್ಸೈಡ್ ಮಾಹಿತಿಯನ್ನು ನೋಡೋದಾದ್ರೆ, ಏನು 1 ವರ್ಷವನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರಾಗಿ, ಹಾಗಾಗಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಬಟ್ ಈಗಿನ ದಿಢೀರ್ ಭೇಟಿ ಏನಿದೆ ಇದೀಗ ರಾಜಕೀಯದಲ್ಲಿ ಅಂದ್ರೆ ಬಿಜೆಪಿಯ ಒಳಜಗಳ ಏನಿದೆ ಅದು ಮತ್ತಷ್ಟು ಹೆಚ್ಚಾಯಿತು. ಆ ಹಿನ್ನೆಲೆಯಲ್ಲಿ ಏನು ಒಂದು ಮನವಿ, ಏನು ಒಂದು ಈ ಒಂದು ಪ್ರಕರಣಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರ ಮೇಲೆ ಇರಬಹುದು, ಹಾಗೇನೆ ಯತ್ನಾಳ್ ಬಣದ ಒಂದಷ್ಟು ನಾಯಕರು ಕೊಟ್ಟಂತ ಹೇಳಿಕೆಗಳ ವಿಚಾರವಾಗಿ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರು, ಅದರ ಜೊತೆಗೆ ಒಂದಷ್ಟು ವರಿಷ್ಠರನ್ನ ಭೇಟಿ ಮಾಡಿ ಏನು ಬಿಜೆಪಿ ವರಿಷ್ಠರು ಕೂಡ ಅವರ ಜೊತೆ ಮಾತುಕತೆಯನ್ನ ಮಾಡಿದ್ರು. ಆದ್ರೆ ಸಂಧಾನ ಕೂಡ ಯಾವುದೇ ರೀತಿಯಾದಂತಹ ಫಲಶ್ರುತಿಯನ್ನ ಕೊಡ್ಲಿಲ್ಲ. ಹಾಗಾಗಿ ಮತ್ತಷ್ಟು ವಿಚಾರಗಳು ಕೂಡ ಚರ್ಚೆ ಆದ್ರು. ತದನಂತರದಲ್ಲಿ ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಕೂಡ ಇವರ ವಿರುದ್ಧ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕೇವಲ 15 ನಿಮಿಷ ಮೋದಿ ಜೊತೆ BY ವಿಜೇಂದ್ರ ಅವರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ರಿಪಬ್ಲಿಕನ್ದಲ್ಲಿ ಮೋದಿ ಭೇಟಿ ಇನ್ಸೈಡ್ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಬಣದ ರಾಜಕೀಯ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ, ಜೊತೆಗೆ ಪಕ್ಷದ ಸಂಘಟನೆ ಬಗ್ಗೆ ನೀವು ಗಮನ ಕೊಡಿ, ಉಳಿದಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ನರೇಂದ್ರ ಮೋದಿ ಅವರು BY ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. BY ವಿಜೇಂದ್ರ ಅವರಿಗೆ ಪ್ರಧಾನಿ ಮೋದಿ ಅಭಯವನ್ನ ಸೂಚಿಸಿದ್ದಾರೆ. ಕೇವಲ ಬಣ ರಾಜಕೀಯ ಮಾತ್ರ ಅಲ್ಲ, ಜೊತೆಗೆ 150 ಕೋಟಿ ರೂಪಾಯಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬಿಜೆಪಿ ಅವರಿಗೂ ದೊಡ್ಡ ಅಸ್ತ್ರ ಸಿಕ್ಕಿರುವಂತದ್ದು. ಕಾಂಗ್ರೆಸ್ನವರೇ ಆಫರ್ ಕೊಟ್ಟಿದ್ರು 105 ಕೋಟಿ ಅಂತ ಈ ಮಾಣಿಪ್ಪಾಡಿ ಅವರು ಒಂದು ದೊಡ್ಡ ಆರೋಪವನ್ನು ಮಾಡಿದ್ರು. ಈ ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗಿದೆ.